ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋನಲ್ಲಿ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಅಂದರೆ ನೌಕರಿ ಪ್ರೊಫೈಲ್ ಮುಖಾಂತರ ಇಂಟರ್ವ್ಯೂ ಕಾಲ್ ಬರೋ ಥರ ನಾವು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಕ್ಲಿಯರಾಗಿ ಮಾತಾಡ್ತಾ ಹೋಗೋಣ. ನಾನೊಂದು 4 to 6 ಮಂತ್ಸಿಂದ ಆ್ಯಕ್ಟಿವ್ ಆಗಿ ಜಾಬ್ಸ್ಗೆ ಅಪ್ಲೈ ಮಾಡಿ ಒಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಟ್ರಯಲ್ ಆ್ಯಂಡ್ ಎರರ್ನ ಮಾಡಿ ಕಲ್ತಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಒಂದು 4 ವಿಷಯಗಳನ್ನ ನಾನು ಬದಲಾಯಿಸಾದ್ಮೇಲೆ ನನಗೆ ತುಂಬಾ ಇಂಟರ್ವ್ಯೂ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಯಿತು. ಅದೇನೇನು ಅಂತ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ನಿಮಗೇನಾದರೂ ಇಂಟರ್ವ್ಯೂ ಕಾಲ್ ಬರ್ತಿಲ್ಲ ಅಂತ ಅಂದರೆ ನೌಕರಿ ಮುಖಾಂತರ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಕ್ಲಿಯರಾಗಿ ಕೊನೆ ತನಕ ನೋಡಿ, ಖಂಡಿತ ಇದು ನಿಮಗೆ ವ್ಯಾಲ್ಯೂಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಅದಕ್ಕಿಂತ ಮುಂಚೆ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ, ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬಂದು ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕೋಡಿಂಗ್ ಬಗ್ಗೆ ಆಗಿರ್ಬೋದು, ಈ ಥರ ಜಾಬ್ಸ್ ಬಗ್ಗೆ ಆಗಿರ್ಬೋದು, ಕರಿಯರ್ ಬಗ್ಗೆ ಆಗಿರ್ಬೋದು, ಅಥವಾ ಮನಿ ಬಗ್ಗೆ ಆಗಿರ್ಬೋದು, ಒಂದು 20 ರಿಂದ 30 ವರ್ಷದ ಹುಡುಗರಿಗೆ ಏನೇನೆಲ್ಲ ವಿಷಯಗಳನ್ನ ಶೇರ್ ಮಾಡ್ಬೋದು, ನನ್ನ ಲೈಫ್ನಲ್ಲಿ ನಡೆಯತಕ್ಕಂಥ ವಿಷಯಗಳನ್ನ ಡೈರೆಕ್ಟಾಗಿ ವಿಡಿಯೋವಾಗಿ ಕ್ರಿಯೇಟ್ ಮಾಡಿ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಟೈಪ್ ಆಫ್ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗಿ. ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲನೇ ವಿಷಯ ಏನು ಅಂತ ಅಂದರೆ, ನಾನು ಸ್ಟಾರ್ಟಿಂಗ್ನಲ್ಲಿ ನೌಕರಿ ಪ್ರೊಫೈಲ್ನ ಕ್ರಿಯೇಟ್ ಮಾಡುವಾಗ ನಾನು ರೆಸ್ಯೂಮ್ನ ಅಪ್ಲೋಡ್ ಮಾಡಿರಲಿಲ್ಲ. ರೆಸ್ಯೂಮ್ನ ಅಪ್ಲೋಡ್ ಮಾಡ್ದಲೇ ಇದ್ದಿದ್ದೇನೆ ನನಗೆ ಅಡ್ವಾಂಟೇಜ್ ಆಗೋಯಿತು. ಯಾಕೆ ಅಂತ ಅಂದರೆ, ಇಂಟರ್ವ್ಯೂನವರು ಆ ರಿಕ್ರೂಟರ್ ಏನು ಮಾಡಿದ್ದಾರೆ ಅಂತ ಅಂದರೆ, ಜಾವಾ ಡೆವಲಪರ್ ಅಂತ ಸರ್ಚ್ ಮಾಡಿದ್ದಾರೆ, ವಿತ್ 1 year ಆಫ್ ಎಕ್ಸ್ಪೀರಿಯನ್ಸ್ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ನನ್ನ ಪ್ರೊಫೈಲ್ ಬಂದಿದೆ, ನಾನು ರೆಸ್ಯೂಮ್ನ ಅಪ್ಲೋಡ್ ಮಾಡಿಲ್ಲ. ಸೊ ಮೇ ಬಿ ತುಂಬ ಜನ ಜಾವಾ ಡೆವಲಪರ್ ಬಂದಿರುತ್ತೆ, ನಂದು ಬಂದುಬಿಟ್ಟು ಸ್ಕಿಲ್ಸ್ ಆ್ಯಂಡ್ ಇದೆಲ್ಲ ಮ್ಯಾಚ್ ಆಗಿದೆ, ಬಟ್ ರೆಸ್ಯೂಮ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಕಾಲ್ ಮಾಡಿ, ನಿಮ್ಮದು ತುಂಬಾ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ, ಬಟ್ ರೆಸ್ಯೂಮ್ನ ಡೌನ್ಲೋಡ್ ಮಾಡೋಣ ಅಂದರೆ ರೆಸ್ಯೂಮ್ ಇಲ್ಲ ಅಲ್ಲಿ, ಕೊಡಿ ಪ್ಲೀಸ್ ಪ್ರೊವೈಡ್ ಎ ರೆಸ್ಯೂಮ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು. ಸೊ ಅದಾದಮೇಲೆ ನಾನು ರೆಸ್ಯೂಮ್ನ ಕೊಟ್ಟೆ, ಆಮೇಲೆ ಇಂಟರ್ವ್ಯೂನೆಲ್ಲ ಕೊಟ್ಟೆ. ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ನೀವು ಕೂಡ ರೆಸ್ಯೂಮ್ನ ಅಪ್ಲೋಡ್ ಮಾಡಿದಲೇ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಂಗಂತಂದರೆ ನಿಮಗೆ ಯಾವುದೇ ರೀತಿಯಾಗಿ ಇಂಟರ್ವ್ಯೂ ಕಾಲ್ಸೇ ಬರ್ತಿಲ್ಲ ಅಂತ ಅಂದರೆ, ಅಂಥ ಟೈಮಲ್ಲಿ ಈ ಒಂದು ಮೆಥಡ್ನ ಟ್ರೈ ಮಾಡಿ ನೋಡಿ. ಮೇ ಬಿ ನಿಮಗೆ ಇಂಟರ್ವ್ಯೂ ಕಾಲ್ ಬರೋಕ್ಕೆ ಚಾನ್ಸಸ್ ಇರುತ್ತೆ, ಬಟ್ ನಿಮ್ಮ ಒಂದು ಸ್ಕಿಲ್ಸ್ ಆ್ಯಂಡ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಹೋಗಬೇಕು. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡಿರಿ. ಇದು ಬಂದ್ಬಿಟ್ಟು ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂತ ಅಂದರೆ, ನನಗೆ ಯಾವಾಗ ಮ್ಯಾಕ್ಸಿಮಮ್ ಮ್ಯಾಚಸ್ ಬರುತ್ತಲ್ಲ, ಲೊಕೇಶನ್ ಮ್ಯಾಚ್ ಆಗಿರ್ಬೋದು, ಸ್ಕಿಲ್ ಮ್ಯಾಚ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗಿರ್ಬೋದು, ಇಂಡಸ್ಟ್ರಿ ಮ್ಯಾಚ್ ಆಗಿರ್ಬೋದು, ಈ ಒಂದು ನೀವೇನಾದ್ರು ರಿಟೇಲ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರೋನು ಕೂಡ IT ಅಂತ ಹಾಕಿ. ಯಾಕಂತಂದರೆ ಮ್ಯಾಕ್ಸಿಮಮ್ ರಿಕ್ರೂಟರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, IT ಅಂತ ಹೇಳ್ಬಿಟ್ಟು ಇಂಡಸ್ಟ್ರಿನ ಹಾಕಿರ್ತಾರೆ. ಸೊ ಈ 4 ವಿಷಯಗಳು ಮ್ಯಾಚ್ ಆದಾಗ ನನಗೆ ತುಂಬಾ ಇಂಟರ್ವ್ಯೂ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಅಂದರೆ, ಈ 4 ವಿಷಯಗಳು ತುಂಬ ಬೇಸಿಕ್ ಮ್ಯಾಚ್ ಆಗಿರೋದ್ರಿಂದ, ಲೊಕೇಶನ್ ನೀವು ಯಾವುದೋ ಒಂದು ಲೊಕೇಶನಲ್ಲಿ ಇದ್ಕೊಂಡು ಐ ಕ್ಯಾನ್ ರಿಲೊಕೇಟ್ ಅಂತ ಹೇಳಿದ್ರು ರಿಕ್ರೂಟರ್ಸ್ ಅಷ್ಟೊಂದು ನಂಬಲ್ಲ. ಸೊ ಆಲ್ಮೋಸ್ಟ್ ನಿಮ್ಮ ಒಂದು ಲೊಕೇಶನ್ಗೆ ತಕ್ಕಂಗೆ ನೀವು ಅಲ್ಲಿ ಮ್ಯಾಚ್ ಮಾಡ್ತಾ ಹೋಗಿ, ಅಂದರೆ ಹಾಕ್ತಾ ಹೋಗಿ ನಿಮ್ಮ ಒಂದು ಪ್ರಿಫರ್ಡ್ ಲೊಕೇಶನ್ಸ್ನ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕಿಲ್ಸ್ ಆ್ಯಂಡ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಪ್ಡೇಟ್ ಮಾಡ್ತಾನೆ ಇರಿ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದುಬಿಟ್ಟು ಎರಡನೇ ವಿಷಯ. ಇದನ್ನು ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಾದ್ಮೇಲೆ ನನಗೆ ತುಂಬಾ ಇಂಟರ್ವ್ಯೂ ಕಾಲ್ಸ್ ಬರ್ತಾ ಹೋಯಿತು. ಇದು ಬಂದುಬಿಟ್ಟು ಎರಡನೇ ವಿಷಯ. ಮೂರನೇ ವಿಷಯ ಏನು ಅಂತ ಅಂದರೆ, ನಾನು ಬಂದುಬಿಟ್ಟು 80s ಫ್ರೆಂಡ್ಲಿ ರೆಸ್ಯೂಮ್ನ ಹಾಕಿದ್ರೂ ಕೂಡ ನನಗೆ ಅಷ್ಟೊಂದು ಇಂಟರ್ವ್ಯೂ ಕಾಲ್ಸ್ ಬರ್ತಾ ಇರಲಿಲ್ಲ. ನಾನು ತುಂಬ ರೆಸ್ಯೂಮ್ಸ್ ಟೆಂಪ್ಲೇಟ್ಸ್ನ ಟ್ರೈ ಮಾಡ್ತಾನೆ ಇದ್ದೆ. ಅದರಲ್ಲೂ ಕೂಡ ಓವರ್ಲೀಫ್ ಅಂತ ಒಂದು ವೆಬ್ಸೈಟ್ ಇದೆಯಲ್ಲ, ಅದರಲ್ಲಿ ಹೋಗ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಯೂಮ್ಸ್ ಬರ್ತಾ ಹೋಗುತ್ತೆ. ನೀವೇನಾದ್ರು ಫ್ರೆಷರ್ ಆಗಿದ್ರೆ ಅವರಿಗೆ ಬಂದುಬಿಟ್ಟು ಸ್ಕಿಲ್ಸ್ ಆ್ಯಂಡ್ ಪ್ರಾಜೆಕ್ಟ್ ಲೋಡೆಡ್ ರೆಸ್ಯೂಮ್ಸ್ ಅಂತ ಬರುತ್ತೆ. ಅಂದರೆ ನೀವು ತುಂಬ ಸ್ಕಿಲ್ಸ್ ಮತ್ತು ಪ್ರಾಜೆಕ್ಟ್ನ ಮೆನ್ಷನ್ ಮಾಡೋ ಥರ ಇರುತ್ತೆ. ಈವನ್ ಯು ಡೋಂಟ್ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್, ರೈಟ್? ಸೊ ಅಂಥ ಟೈಮ್ನಲ್ಲಿ ಈ ಥರದ ಟೆಂಪ್ಲೇಟ್ಸ್ನ ಯೂಸ್ ಮಾಡ್ಕೊಂಡು ನೀವು ರೆಸ್ಯೂಮ್ ಮಾಡಿದ್ರೆ ನಿಮಗೆ ತುಂಬಾ ಮ್ಯಾಚಸ್ ಸಿಗ್ತಾ ಹೋಗುತ್ತೆ. ನೌಕರಿ ಪ್ರೊಫೈಲ್ನಲ್ಲಿ ತುಂಬ ಮ್ಯಾಚಸ್ ಸಿಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ಬಿಗಿನರ್ಸ್ ಆಗಿರ್ತೀವಲ್ಲ, 1 to 2, 3 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ನೀವೇನಾದರೂ ಜಾಬ್ಗೆ ಸರ್ಚ್ ಮಾಡ್ತೀರಾ ಅಂತ ಅಂದರೆ ನಿಮಗೆ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಮತ್ತು ಪ್ರಾಜೆಕ್ಟ್ ಓವರ್ಲೋಡೆಡ್ ರೆಸ್ಯೂಮ್ಸ್ ಅಂತ ಬರುತ್ತೆ. ಎಕ್ಸ್ಪೀರಿಯನ್ಸ್ಗೂ ಪ್ರಿಫರೆನ್ಸ್ ಕೊಡ್ತೀರಾ, ಜೊತೆಗೆ ಸ್ಕಿಲ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ಗೂ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀರಾ. ಸೊ ಈ ಥರದ ರೆಸ್ಯೂಮ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಅದೇನಾದರೂ ನೀವು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗಿದ್ದೀರಾ ಅಂತಂದರೆ, 5+ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದರೆ, ನಿಮಗೆ ಬಂದುಬಿಟ್ಟು ತುಂಬ ಎಕ್ಸ್ಪೀರಿಯನ್ಸ್ ಲೋಡೆಡ್ ರೆಸ್ಯೂಮ್ಸ್ ಅಂತ ಬರುತ್ತೆ. ಸೊ ತುಂಬ ಎಕ್ಸ್ಪೀರಿಯನ್ಸ್ ನೀವು ಹಾಕ್ತಾ ಹೋಗಬೇಕಾಗುತ್ತೆ. ಅಂಥ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮ್ಮನ್ನು ಹೈರ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ರೆಸ್ಯೂಮಲ್ಲಿ ತುಂಬ ಥರದ ರೆಸ್ಯೂಮ್ಸ್ ಬರ್ತಾ ಹೋಗುತ್ತೆ. ಅದನ್ನು ಕ್ಲಿಯರಾಗಿ ಐಡೆಂಟಿಫೈ ಮಾಡಿ, ನೀವು ಅದಕ್ಕೆ ತಕ್ಕಂಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಗೆ ತಕ್ಕಂಗೆ ನೀವು ನಿಮ್ಮ ಒಂದು ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ. ನಾನು ಆ ಥರ ಮಾಡಿದ್ಮೇಲೆ ನನಗೆ ತುಂಬಾ ಇಂಟರ್ವ್ಯೂ ಕಾಲ್ಸ್ ಬರ್ತಾ ಹೋಯಿತು. ನಂದಿನ್ನು ಬಿಗಿನರ್ ಲೆವೆಲ್ ಪ್ಲಸ್ ಪ್ರಾಜೆಕ್ಟ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ರೆಸ್ಯೂಮ್ನ ನಾನು ಚೂಸ್ ಮಾಡಿದೆ. ನಾನು ರೆಸ್ಯೂಮ್ನ ಕೂಡ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ನಿಮಗೆ ಮೇ ಬಿ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಡಿಫ್ರೆಂಟ್ ರೆಸ್ಯೂಮ್ ಟೆಂಪ್ಲೇಟ್ಸ್ನ ಟ್ರೈ ಮಾಡ್ತಾನೆ ಇರಿ, ಅದನ್ನು ಅಪ್ಲೋಡ್ ಮಾಡ್ತಾನೆ ಇರಿ, ಡಿಫ್ರೆಂಟ್ ಜಾಬ್ಗೆ ಟ್ರೈ ಮಾಡ್ತಾನೆ ಇರಿ. ಅದರಲ್ಲೂ ಇಂಪಾರ್ಟೆಂಟಾಗಿ ಹೇಳೋದು ಏನು ಅಂದರೆ, ಒಂದು 100 ಜಾಬ್ಗೆ ನೀವು ಅಪ್ಲೈ ಮಾಡಿದ್ರೆ ಅದರಲ್ಲಿ ಒಂದು 5 ಜಾಬಲ್ಲಿ ನೀವು ಶಾರ್ಟ್ ಲಿಸ್ಟ್ ಆಗ್ತೀರಾ. ಅದೇನೇ ನೌಕರಿನಲ್ಲಿ ನಡೀತಕ್ಕಂಥದ್ದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಸೊ ನೀವು ತುಂಬ ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ತಾನೆ ಇರಿ, ಫ್ರೀಕ್ವೆಂಟಾಗಿ ಅಪ್ಲೈ ಮಾಡ್ತಾನೆ ಇರಿ ಡೈಲಿ ಬೇಸಿಸ್ನಲ್ಲಿ. ಸೊ ಅಂಥ ಟೈಮ್ನಲ್ಲಿ ನಿಮಗೆ ಜಾಬ್ ಸಿಗೋಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. 4ನೇ ವಿಷಯ ಏನು ಅಂತ ಆದರೆ, ನಾನು ChatGPT ಹೋಗಿ ನನ್ನ ರೆಸ್ಯೂಮ್ನ ನಾನು ಟ್ಯೂನ್ ಮಾಡಾದ್ಮೇಲೆ ನನಗೆ ತುಂಬಾ ಇಂಟರ್ವ್ಯೂ ಕಾಲ್ಸ್ ಬರ್ತಾ ಹೋಯಿತು.
ಇವೊಂದು ಐ ಹ್ಯಾವ್ ಎ ATS ಫ್ರೆಂಡ್ಲಿ ರೆಸ್ಯೂಮ್ ಆ್ಯಂಡ್ ಸ್ಕಿಲ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲನೂ ಇದ್ರೂ ಕೂಡ ಕೀವರ್ಡ್ ಆಪ್ಟಿಮೈಸೇಷನ್ ಅಂತ ಹೇಳ್ತಾರೆ. ಅಂದರೆ ಕೀವರ್ಡ್ಸ್ಗಳು ತುಂಬ ಹೈಲೈಟೆಡ್ ಆಗಿರಬೇಕು. ಈಗ ಯಾರೊಬ್ಬರು ಸರ್ಚ್ ಮಾಡ್ತಿದ್ದಾರೆ ಅಂತ ಅಂದರೆ ನಿಮ್ಮ ಒಂದು ರೆಸ್ಯೂಮ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಇರಬೇಕು, ನಿಮ್ಮ ಒಂದು ರೆಸ್ಯೂಮ್ನ ಪುಷ್ ಮಾಡೋ ಥರ ಇರಬೇಕು. ಸೊ ಕೀವರ್ಡ್ನ ತುಂಬ ಓವರ್ಲೋಡೆಡ್ ಆಗಿ ಹಾಕಿರಬೇಕಾಗುತ್ತೆ. ಸೊ ಅದು ನಿಮಗೆ ChatGPT ಥರ ಕೇಳಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವೊಂದು ಬೇಸಿಕ್ಕಾಗಿ ಟೆಂಪ್ಲೇಟ್ನ ರೆಡಿ ಮಾಡಿ ರೆಸ್ಯೂಮ್ನ ರೆಡಿ ಮಾಡಿ ಅದಾದಮೇಲೆ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ChatGPT ಹತ್ರ ಹೌ ಕ್ಯಾನ್ ಐ ಇಂಪ್ರೂವ್ ಅಂತ ಕೇಳಿ ಎವ್ರಿ ಸೆಕ್ಷನ್ಸ್ನೂ ಕೂಡ ನೀವು ಮ್ಯಾನ್ಯಲಾಗಿ ಬರೆದಿರ್ತೀರಲ್ಲ ಅದನ್ನೆಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಿ ಹೌ ಕ್ಯಾನ್ ಐ ಇಂಪ್ರೂವ್ ದಿಸ್, ಹೌ ಕ್ಯಾನ್ ಐ ಮೇಕ್ ದಿಸ್ ಟೆಕ್ನಿಕಲಿ ಸ್ಟ್ರಾಂಗ್ ಅಂತ ಕೇಳಿ ಆವಾಗ ನಿಮಗೆ ತುಂಬಾ ಒಳ್ಳೆ ಡಿಸ್ಕ್ರಿಪ್ಷನ್ನ ಕೊಡ್ತಾ ಹೋಗುತ್ತೆ. ಮತ್ತು ನಿಮ್ಮ ಒಂದು ರೆಸ್ಯೂಮ್ನ 2 ಪೇಜ್ ಒಳಗಡೆ ಇಟ್ಕೊಳ್ಳಿ. ಸೊ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ಥರ ನೀವು ChatGPT ಹತ್ರ ಆಪ್ಟಿಮೈಸೇಷನ್ ಮಾಡಿ ತುಂಬ ಸೆಂಟೆನ್ಸಸ್ನ ಮಾಡಿಫೈ ಮಾಡಿ ಸ್ಕಿಲ್ಸ್ನ ಕ್ಲೀನಾಗಿ ಚೇಂಜಸ್ ಮಾಡಿ ಕ್ಲೀನಾಗಿ ನೀವು ಮಾಡಾದ್ಮೇಲೆ ನಿಮಗೊಂದು ಪರ್ಫೆಕ್ಟ್ ರೆಸ್ಯೂಮ್ ರೆಡಿ ಆಗುತ್ತೆ. ಆವಾಗ ನೀವು ಅದನ್ನು ಅಪ್ಲೋಡ್ ಮಾಡಿ. ಈ ಒಂದು ನೀವು ಆ ರೆಸ್ಯೂಮ್ಗೆ ನೇಮ್ನ ಕೊಡ್ತೀರಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಥರ ಎಲ್ಲ ವಿಷಯಗಳನ್ನ ಪರ್ಫೆಕ್ಟ್ ಮಾಡಿ ಆವಾಗ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ಟ್ರೈ ಮಾಡಿ ನೋಡಿ. ಅದನ್ನು ಕೂಡ ಮ್ಯಾಚ್ ಆಗ್ದಲ್ಲ ಇದ್ದರೆ ಮತ್ತೆ ಅದನ್ನು ಟ್ಯೂನ್ ಮಾಡಿ. ಸೊ ರೆಸ್ಯೂಮ್ನ ನೀವು ಚೇಂಜಸ್ ಮಾಡ್ತಾನೆ ಇರಿ. ನಿಮ್ಮೊಂದು ಡಿಸ್ಕ್ರಿಪ್ಷನ್ನ ಚೇಂಜ್ ಮಾಡಿ, ಜಾಬ್ ಡಿಸ್ಕ್ರಿಪ್ಷನ್ ನೀವು ಒಂದು ಪ್ರೊಫೈಲಲ್ಲೆಲ್ಲ ಬರೀತೀರಲ್ಲ ನೀವು ಸೆಂಟೆನ್ಸಸ್ ಅದನ್ನು ಚೇಂಜ್ ಮಾಡಿ, ಸ್ಕಿಲ್ಸ್ನ ತುಂಬ ಓವರ್ಲೋಡ್ ಮಾಡಿ ಹಾಕಿ. ಸೊ ಈ ಥರ ಮಾಡಿಫೈ ಮಾಡ್ತಾನೆ ಇರಿ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ತುಂಬ ಇಂಟರ್ವ್ಯೂ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮ್ಮ ಒಂದು ನೌಕರಿ ಪ್ರೊಫೈಲ್ ಕರೆಕ್ಟಾಗಿದೆ ಅಂತ ಅರ್ಥ. ಅದಾದಮೇಲೆ ನೀವು ಇಂಟರ್ವ್ಯೂಸ್ನ ಕೊಟ್ಟು ಶಾರ್ಟ್ ಲಿಸ್ಟ್ ಆಗ್ತಾ ಹೋಗಿ. ಮೀನ್ ವೈಲ್ ನೀವು ಏನು ಮಾಡಬೇಕು ಅಂತಂದರೆ ಸ್ಕಿಲ್ಸ್ನ ರೆಸ್ಯೂಮ್ನಲ್ಲಿರ್ತಕ್ಕಂಥ ಸ್ಕಿಲ್ಸ್ನೆಲ್ಲ ಚೆನ್ನಾಗಿ ಅಪ್ಡೇಟೆಡ್ ಆಗಿರಿ. ಸೊ ಅಂಥ ಟೈಮ್ನಲ್ಲಿ ಯಾವುದನ್ನ ಫೇಕಾಗಿ ಕೊಡೋಕೆ ಹೋಗ್ಬೇಡಿ. ಫೇಕ್ ಕೊಟ್ಟರೆ ಹೆಂಗಿದ್ರು ಮುಚ್ಚಿ ಹಾಕೊತೀವಲ್ವ, ಅದಕ್ಕೋಸ್ಕರ ಫೇಕ್ ಬೇಡ, ಆಲ್ಮೋಸ್ಟ್ ಜೆನ್ಯೂನ್ ಆಗಿರುವಾಗಲೇ ಕೆಲವೊಂದು ಕಂಪನೀಸ್ ಬರ್ತವೆ. ಅಂಥ ಕಂಪನೀಸ್ಗೆ ಇಂಟರ್ವ್ಯೂಸ್ನ ಕೊಟ್ಟು ಶಾರ್ಟ್ ಲಿಸ್ಟ್ ಆಗ್ತಾ ಹೋಗಿ. ನಿಮಗೆ ಬೇರೆ ಥರದ ಯಾವುದಾದ್ರು ಒಂದು ಕಂಟೆಂಟ್ ಬೇಕು ಅಂತಂಗಿದ್ರೆ ಎಲ್ಲಾದರೂ ನೀವೊಂದು ಸ್ಟ್ರಗಲ್ ಮಾಡ್ತಾಯಿದ್ದೆ ಒಂದು ಫೇಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ನಾನು ಅದನ್ನು ಓದ್ತೀನಿ. ನನ್ನ ಕೈಲಿ ಏನಾದರೂ ಸೊಲ್ಯೂಷನ್ ಕೊಡೋಕ್ಕಾದರೆ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ನಾನು ನಿಮ್ಮ ಜೊತೆ ವಿಡಿಯೋ ಮುಖಾಂತರ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಜೊತೆ ಮಾತಾಡಬೇಕು ಅನ್ನೋಗಿದ್ರೆ ಕಮೆಂಟ್ ಸೆಕ್ಷನ್ ಮುಖಾಂತರ ಮಾತಾಡಿ. ಐ ಆಮ್ ಹ್ಯಾಪಿ ಟು ರಿಪ್ಲೈ ಫಾರ್ ಎವ್ರಿ ಕಮೆಂಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.